ಮುರುಘಾ ಸ್ವಾಮಿಗಳು ಈ ಮಠವನ್ನು ಸ್ಥಾಪಿಸಿದ್ದರು. ಕಾಯಕವೇ ಕೈಲಾಸ ಅನ್ನುವ ಉದಾತ್ತ ಚಿಂತನೆಯನ್ನು ವಾಸ್ತವ ಮಾಡಿ ತೋರಿಸುವ ಹೆಬ್ಬಯಕೆಯಿಂದ ಈ ಮಠವನ್ನು ನಿರ್ಮಿಸಿದವರು ಮುರುಘಾ ಸ್ವಾಮಿಗಳು. ವೀರಶೈವ ಧರ್ಮದಲ್ಲಿ ಪ್ರಮುಖವಾಗಿ 3 ವರ್ಗಗಳನ್ನು ಕಾಣ್ತೀವಿ. ಒಂದು ಗುರುವರ್ಗ, ಎರಡನೇದು ವಿರಕ್ತ ವರ್ಗ, ಮೂರನೇದು ಶರಣ ವರ್ಗ ಅಂತ. ಈ ಮಠ ವಿರಕ್ತ ವರ್ಗಕ್ಕೆ ಸಂಬಂಧಿಸಿದ್ದು. ವಿರಕ್ತ ವರ್ಗವನ್ನು ಹುಟ್ಟುಹಾಕಿದಂಥವರು ಅಲ್ಲಮ ಪ್ರಭುಗಳು. ವಿರಕ್ತ ವರ್ಗ ಅಂದರೆ ಭಗವಂತನ ಸಾಕ್ಷಾತ್ಕಾರದ ಹೊರತಾಗಿ ಬೇರೆಲ್ಲವೂ ಅಮಾನ್ಯ ಅನ್ನುವಂಥದ್ದು. ಆ ನಿಟ್ಟಿನಲ್ಲೇ ಮುರುಘರಾಜೇಂದ್ರ ಸ್ವಾಮಿಗಳು ಈ ಮಠವನ್ನು ಸ್ಥಾಪಿಸಿದ್ದಾರೆ. ಅವರನ್ನು ಮುರುಘ ಶಾಂತವೀರ ಮಹಾಸ್ವಾಮಿ ಅಂತಲೂ ಕರೀತಾರೆ. ಆ ಸ್ವಾಮಿಗಳ ಗದ್ದುಗೆಯ ಮಂದಿರದಲ್ಲಿ ನಾವಿದ್ದೇವೆ. ಆ ಸ್ವಾಮಿಗಳ ದರ್ಶನವನ್ನು ನಾವೀಗ ಮಾಡೋಣ. ಮುರುಘಾ ಸ್ವಾಮಿಗಳು ಹಾಕಿಕೊಟ್ಟ ದಿವ್ಯ ಮಾರ್ಗದರ್ಶನದಲ್ಲೇ ಇಂದಿಗೂ ಈ ಮಠ ಸಾಗುತ್ತಾ ಬಂದಿದೆ. ಇಲ್ಲಿ ಪೂಜೆಗಿಂತ ಕಾಯಕಕ್ಕೆ ಹೆಚ್ಚಿನ ಮಾನ್ಯತೆ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಸ್ವಾಮಿಗಳು ಜಾತಿ ಮತಗಳೆನ್ನದೆ ಸರ್ವಧರ್ಮ ಸಮನ್ವಯ ಉದ್ದೇಶದಲ್ಲಿ ಮಠದಲ್ಲಿ ಹಲವು ಯೋಜನೆಗಳನ್ನು ನಿಯೋಜಿಸಿದ್ದಾರೆ. ಒಂದು ಮಠ ಮಾನವೀಯತೆಯ ತಳಹದಿಯ ಮೇಲೆ ಹಲವಾರು ಯೋಜನೆಗಳನ್ನು ರೂಪಿಸಲಿಕ್ಕೆ ಬರುತ್ತೆ. ಈ ಒಂದು ವಿಚಾರಧಾರೆಯನ್ನು ಅನುಸರಿಸಿ ಕಳೆದ 15 ವರ್ಷಗಳಿಂದ ನಮ್ಮ ಶ್ರೀಮಠದಲ್ಲಿ ಅನಾಥಾಶ್ರಮವನ್ನು ಆರಂಭಿಸಲಾಗಿದೆ. ಹಾದಿ ಬೀದಿಯ ಮಕ್ಕಳಿಗೆ ಬದುಕನ್ನು ಕೊಡುವಂಥ, ಶಿಕ್ಷಣವನ್ನು ಕೊಡುವಂಥ, ಅವರನ್ನು ಎಲ್ಲ ದೃಷ್ಟಿಯಿಂದ ಸಬಲರನ್ನಾಗಿ ಮಾಡುವಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ. ವೃದ್ಧಾಶ್ರಮವನ್ನು ನಾವುಗಳು ನಡೆಸ್ತಾ ಇದ್ದೀವಿ. ಸಾಮೂಹಿಕ ವಿವಾಹಗಳನ್ನು ನಾವುಗಳು ಕಳೆದ 24 ವರ್ಷದಿಂದ 1 ತಿಂಗಳು ಬಿಡಲಾರದೆ ಮುಂದುವರಿಸಿಕೊಂಡು ಬಂದಿರುವಂಥ ಒಂದು ಕೀರ್ತಿ ನಮ್ಮ ಶ್ರೀಮಠಕ್ಕೆ ಸಲ್ಲುತ್ತದೆ ಅನ್ನುವಂಥದ್ದು. ನಮ್ಮ ಈ ಸರಳ ಸಾಮೂಹಿಕ ಕಲ್ಯಾಣ ಮಹೋತ್ಸವದಲ್ಲಿ ಸಜಾತಿಯ ವಿವಾಹಗಳು, ಅಂತರ್ಜಾತೀಯ ವಿವಾಹಗಳು, ಅಂತರ್ಧರ್ಮೀಯ ವಿವಾಹಗಳು ಕೂಡ ನಡೆದು ಒಂದು ದಾಖಲೆಯನ್ನು ಸೃಷ್ಟಿಸಿವೆ ಅನ್ನುವಂಥದ್ದನ್ನು ಇಲ್ಲಿ ನೆನಪಿಗೆ ತಂದುಕೋಬೇಕಾಗ್ತದೆ. ಅದರ ಜೊತೆಯಲ್ಲಿಯೇ ಶೈಕ್ಷಣಿಕವಾಗಿರುವಂಥ ಒಂದು ದಾಸೋಹವನ್ನು, ಅಕ್ಷರ ದಾಸೋಹವನ್ನು ಇಲ್ಲಿ ಪ್ರಾಮಾಣಿಕವಾಗಿ ನಡೆಸಿಕೊಂಡು ಬರಲಾಗ್ತಾ ಇದೆ. ಧಾರ್ಮಿಕ ಮೌಢ್ಯಗಳ ನಿರ್ಮೂಲನೆಯಲ್ಲೂ ಸ್ವಾಮಿಗಳ ಪಾತ್ರವಿದೆ. ಮೂಢನಂಬಿಕೆಯನ್ನು ನಿವಾರಿಸುವಂಥ ನಿಟ್ಟಿನಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿಕೊಂಡು ಬರಲಾಗಿದೆ. ಅದರಲ್ಲಿಯೂ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಉಪಹಾರವನ್ನು ಮಾಡಬಾರ್ದು, ಹೊರಗಡೆ ಬಂದು ಭೋಜನವನ್ನು ಮಾಡಬಾರ್ದು ಅನ್ನುವಂಥ ವಿಚಾರ ಇದ್ದಂಥ ಸಂದರ್ಭದಲ್ಲಿ ಆ ಕಣ್ಣುಗಳಿಗೆ ಸೂಕ್ತವಾಗಿರುವಂಥ ಉಪಕರಣವನ್ನು ಧರಿಸಿಕೊಂಡು
ಸೂರ್ಯನನ್ನು ನೋಡಲಿಕ್ಕೆ ಬರುತ್ತೆ. ಸೂರ್ಯನನ್ನು ನೋಡುತ್ತಲೇ ಉಪಹಾರಾದಿಗಳನ್ನು, ಅನ್ನ ಆರಾದಿಗಳನ್ನು ನಾವು ಸ್ವೀಕರಿಸಿದರೆ ಏನು ತೊಂದರೆ ಇಲ್ಲ ಅನ್ನುವಂಥದ್ದನ್ನು ನಾವು ಈಗಾಗಲೇ ನಾಡಿನ ಜನತೆಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಹೀಗೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿರುವಂಥ ಬೃಹನ್ಮಠ ಸಮಾಜದ ಚೇತೋಹಾರಿ ಕೇಂದ್ರವಾಗಿದೆ. ಸಹಸ್ರಾರು ಮಂದಿಗೆ ದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಬಹು ಪ್ರಮಾಣದ ಅಡುಗೆ ಸಿದ್ಧಗೊಳ್ಳುವುದೇ ಒಂದು ಕೌತುಕ.